ಇದ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ನನ್ ಮೇನ್ ಆನ್ಲೈನ್ ಕೋಚಿಂಗ್ ನಿಮ್ಗೆ ಅರ್ಧ ಸೆಟ್ ಆಗುತ್ತೆ ನಿಮ್ಗೆ ಇಲ್ಲಿ ಪ್ರಿಫೇಸ್ ಇವೆಲ್ಲ. ಏನ್ ಗೊತ್ತಾ, ಇವಾಗ ನೀವು ಸುಮಾರು ಜನ ನೋಡ್ತಾ ಇರ್ತೀನಿ, ಅಯ್ಯೋ ಏನ್ ಗೊತ್ತಾ ಒಂದ್ ನೆಗ್ಲಿಜೆನ್ಸ್, ಅಯ್ಯೋ ರೆಕಾರ್ಡಿಂಗ್ ಕ್ಲಾಸ್ ಐದ್ ಬಿಡು, ಯಾವ ಬೇಕಾದ್ರೆ ಕೇಳ್ಕೊಬಹುದು ಮಾಡ್ಬೋದು, ಅವೆಲ್ಲ ವರ್ಕೌಟ್ ಆಗಲ್ಲ. ಎಂತ ಇದೇ ಆಗ್ಲಿ, ರೆಗ್ಯುಲರ್ ರಿವಿಷನ್ಸ್, ರೆಗ್ಯುಲರ್ ಫಾಲೋ ಅಪ್ಸ್, ನೀವು ಮಾಡೋ ಕೆಲಸ ನೀವು ಮಾಡ್ತಾ ಇರ್ಬೇಕು, ತಲೆ ಕೆಡ್ಸ್ಕೊಂಬಾರ್ದು. ಇವಾಗ ಏನ್ 6 ಅಲ್ಲಿ ಇದ್ದೀರಾ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಗೊತ್ತಾ? ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಹೋಗೋರ್ ಬಿಟ್ರೆ ರಿಮೈನಿಂಗ್ ಎಲ್ಲ ತುಂಬಾ ಜನ ಸುಮ್ಮನೆ ಕುತ್ಕೊಂಡು ಒಂದ್ಸಲಿ ಯೋಚನೆ ಮಾಡಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಅಂತ. ನೀವು ಮಾಡಕ್ಕೆ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಒಂದು ಕಾಮನ್ ಕ್ವಶನ್ ಕೇಳೋದೇನ್ ಗೊತ್ತಾ, ಸರ್ ಇಷ್ಟ ಐತಲ್ಲ ಸರ್, ಹೆಂಗ್ ಸರ್ ಓದೋದು? ಬ್ರೇಕ್ ಇನ್ ಟು ಪೀಸಸ್ಗೆ ಬ್ರೇಕ್ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ ಟೇಬಲ್ ಮೇನ್ಲಿ ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಬೇಕು. ನೀವು ಟೈಮ್ ಟೇಬಲ್ ಹೆಂಗ್ ಫ್ರೇಮ್ ಮಾಡ್ಕೊಂತೀರಾ? ಇವತ್ತು ವೀಕ್ಲಿ 5 days ಇದೆ, ಸ್ಯಾಟರ್ಡೆ ಒಂದ್ ಸಂಡೇ ಒಂದ್ ಹಾಲಿಡೇ ತಗೊಳ್ಳಿ, ಅಥವಾ ಯಾವ್ದಾರ ಮಿಡ್ಲ್ ಹಾಲಿಡೇ ತಗೊಳ್ಳಿ, ಮಿಕ್ಕಿದ ವರ್ಕೌಟ್ ಮಾಡಿ ನಿಮ್ಮ ಟೈಮ್ ಸೆಟ್ ಮಾಡ್ಕೊಬೇಕು. ಇವತ್ತು ಮ್ಯಾಥ್ಸ್ ಅಲ್ಲೋಣಪ್ಪ, ಮ್ಯಾಥ್ಸ್ ಅಲ್ಲಿ ನನಗೆ ಯೂನಿಟ್ 3 ಇದೆ, ಕಂಪ್ಲೀಟ್ 5 ಚಾಪ್ಟರ್ ಇದೆ ನಿಮ್ಗೆ. ಅಲ್ಲಿ ಇದು ಬಿಡಿ, ಮಾಡೋದು ಮಾಡ್ತಾ ಇರ್ತೀನಿ, ಫಾಲೋ ಅಪ್ ಸಿಗುತ್ತೆ ನಿಮ್ಗೆ, ಅಟೆಂಡ್ ರಿವಿಷನ್ ಸಿಗುತ್ತೆ. ಇದು ಅಟೆಂಡ್ ಆಗೋದು ಅಟೆಂಡ್ ಆಗ್ತಾ ಇರಬೇಕು, ಅಲ್ಲಿ ಪ್ರಿಪೇರ್ ಆಗ್ತಾ ಇರಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಡಬಲ್ ರಿವಿಷನ್ ಆಗುತ್ತೆ. ನಾನು ಯೂನಿಟ್ 1 ಮುಗಿಸ್ಬೇಕು, ಅದ್ರಲ್ಲಿ ಈ ಟಾಪಿಕ್ಸ್, ಇವತ್ತು ಟಾಪಿಕ್ ಬೈ ಟಾಪಿಕ್. ನೀವು ಪ್ರೀವಿಯಸ್ ಇಯರ್ ವಿಡಿಯೋಸ್ ನೋಡಿದ್ರೆ ಆ ಟಾಪಿಕ್ಗೆ ಆ ಟೆಸ್ಟ್ ಇದೆ, ಆ ಟಾಪಿಕ್ಗೆ ಆ ಟೆಸ್ಟ್ ಇದೆ. ಟಾಪಿಕ್ ವಿಡಿಯೋ ನೋಡಿ ಟೆಸ್ಟ್ ತಗೊಳ್ಳಿ. ಇದು ಪ್ರಿಪೇರ್ ಆಗ್ತಾ ಇರಬೇಕು. ಅಷ್ಟು ಪ್ರಿಪೇರ್ ಆದ್ರೆ ಮೋರ್ ದನ್ 2,500 3,000 ಕ್ವಶನ್ ಪ್ರಿಪೇರ್ ಆಗ್ತೀರಾ, ಇನ್ ಬೇರೆ ಬರೋಕ್ ಚಾನ್ಸೇ ಇಲ್ಲ. ಇವೆಲ್ಲ ಇರ್ತವೆ ಇವೆಲ್ಲ. ಸೊ ಹಂಗೆ ಅದೇ ತರ ನಿಮ್ ಎಫರ್ಟ್ ನೀವು ಆಗ್ತಾ ಇರಿ. ಯಾರ ಹೆಂಗನ ಹೇಳ್ಕೊಂಡು ಹೋಗ್ಲಿ, ಜಾಬ್ಸ್ ಇರಲ್ಲ, ಬಿದೋಗ್ಬಿಡುತ್ತೆ, ಅದು ಇದು ಹಾಳು ಮೂಳು, ಅವೆಲ್ಲ ತಲೆ ಕೆಡ್ಸಕ್ ಹೋಗ್ಬೇಡಿ. ನೀವು ಮಾಡೋದು ಓದ್ತಾ ಇರಿ, ಮಾಡೋದು ಮಾಡ್ತಾ ಇರಿ, ಓದೋದು ಓದ್ತಾ ಇರಿ. ಅವು ಆಟೋಮೆಟಿಕಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ, ಅದು ಬೇರೆ ತರ ಟರ್ನ್ ಆಗುತ್ತೆ ನಿಮ್ಗೆ. ಅಲ್ಲಿ ಇಳಿದಾಗ ಗೊತ್ತಾಗುತ್ತೆ ನಿಮಗೆ. ಜಾಬ್ಸ್ ಇಲ್ಲ ಅಂದ್ರೆ ಬೇರೆ ತರ ಟರ್ನ್ ಆಗುತ್ತೆ. ಸ್ಕಿಲ್ ಸೆಟ್ ಅಡ್ವಾನ್ಸ್ಮೆಂಟ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಫ್ಯೂಚರ್. ಭಯ ಬೀಳೋದೇನು ಬೇಡ, ಬಟ್ ಗಮನಕ್ಕಿರ್ಲಿ ಅಷ್ಟೇ. ಈಸಿಯಾಗಿ ತಗೊಳೋದು ಬೇಡ, ಅಷ್ಟು ನಾನು ಹೇಳೋದು. ಅದೇ ತರ ಹೆಂಗೆ DCT ಈಸಿಯಾಗಿ ತಗೊಂತಾ ಇದ್ರೆ ಕೆಲವರು, ಅದು ಹೇಳೋದು ಬೇಡ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ವಿತೌಟ್ ಹಾರ್ಡ್ ವರ್ಕ್ ಸಕ್ಸಸ್ ಡಸಂಟ್ ಎಕ್ಸಿಸ್ಟ್. ವಿತೌಟ್ ಹಾರ್ಡ್ ವರ್ಕ್ ಸಕ್ಸಸ್ ಡಸಂಟ್ ಎಕ್ಸಿಸ್ಟ್. ಲಾಸ್ಟ್ 1.5 month ಓದ್ಬೋಣ, 1 month ಓದ್ಬೋಣ, 2 months ಅಲ್ಲಿ ಓದ್ಬೋಣ, ಅವೆಲ್ಲ ಆಗಲ್ಲ. ರೈಟ್ ಫ್ರಮ್ ಟುಡೇ, ರೈಟ್ ಫ್ರಮ್ ನೌ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗ್ಬೇಕು. ಇಫ್ ಯು ನೀಡ್ ಎ ಗುಡ್ ರ್ಯಾಂಕಿಂಗ್, ಅಷ್ಟೇ ಹೇಳ್ತಾ ಇರೋದು ನಾನು. ಒನ್ಸ್ ರ್ಯಾಂಕಿಂಗ್ ಬಂತಾ, ನೆಕ್ಸ್ಟ್ ಥಿಂಗ್ ಕಾಲೇಜ್ ಸೆಲೆಕ್ಷನ್ಸ್ ಅವೆಲ್ಲ ಇದ್ದೇ ಇರುತ್ತೆ, ಟೈಮ್ ಸಿಗುತ್ತೆ ನಿಮ್ಗೆ, ಡಿಸ್ಕಸ್ ಮಾಡೋಣ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಗಮನಕ್ಕಿರಲಿ, ಅದಕ್ಕೆ ಅವಾಗ ಅಲರ್ಟ್ ಮಾಡ್ತಾ ಇರ್ತೀನಿ. ಯಾರು ಹೆಂಗಿಂಗ್ ತಗೊಂತೀರೋ ಹಂಗಿಂಗ್ ಅರ್ಥ ಆಗುತ್ತೆ ಅವ್ರಿಗೆ. ಕರೆಕ್ಟಾಗಿ ತಗೊಂಡು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಇಲ್ಲ ಸರ್ ನೋಡೋಣ ಮಾಡೋಣ ಇನ್ನ ಟೈಮ್ ಇದೆ ಅಂತಂದ್ರೆ ನಾವೇನು ಮಾಡಕ್ಕಾಗಲ್ಲ.